ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ. ಶಾಂತಿ ಮತ್ತು ಮನೋಜ್ ಇಬ್ಬರು ಸಹ ಡಯಟ್ ಫುಡ್ಡನ್ನು ತಿನ್ನಬೇಕು ಅಂತೇಳಿ ಸ್ಟಾರ್ಟ್ ಮಾಡಿರ್ತಾರೆ. ಮೀನಾಗಿ ಡಯಟ್ ಫುಡ್ ಕೊಡಿ ಅಂತಂದಾಗ ಕಿಚನಲ್ಲಿ ಮಾಡಿಟ್ಟಿದ್ದೀನಿ, ಹೋಗಿ ಎತ್ಕೊಡಿ ಅಂತಾರೆ. ಆಗ ರೋಹಿಣಿ ಅದಕ್ಕೆ ಕಷ್ಟೊಂದು ಮಾತಾಡ್ತೀರ ಅಂತ ಹೇಳಿ ರೋಹಿಣಿ ಡಯಟ್ ಫುಡ್ಡನ್ನು ತಂದು ಕೊಡ್ತಾಳೆ. ಅದನ್ನ ತಿಂತ ಮನೋಜ ಮತ್ತು ಶಾಂತಿ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅದೇ ಟೈಮ್ಗೆ ರವಿ ಮತ್ತು ಶ್ರುತಿನು ಪಿಜ್ಜಾ ತೊಗೊಬಂದಿದ್ದೀನಿ ನಿಮಗೋಸ್ಕರ ತಿನ್ನಿ ಅಂದಾಗ, ಪಿಜ್ಜಾ ಎಲ್ಲ ನಮ್ಗೆ ಬೇಕಾಗಿಲ್ಲ, ನಾವು ಡಯಟಲ್ಲಿ ಇದ್ದೀರಿ ಅಂತ ಹೇಳ್ತಾರೆ. ನೋಡಮ್ಮ, ಪಿಜ್ಜಾನ ಎಷ್ಟು ಉದ್ದ ಹೇಳ್ಕೊಂಡು ತಿಂತಾ ಇದ್ದಾರೆ, ಅದೆಲ್ಲ ಡಯಟ್ ಮೇಂಟೈನ್ ಮಾಡೋರಿಗೆ ಗೊತ್ತಾಗೋದು. ಅದೆಲ್ಲ ತಿನ್ನಬಾರ್ದು, ಹೊಟ್ಟೆ ಹಾಳಾಗೋಗ್ಬಿಡುತ್ತೆ, 5 ಡಿಗ್ರಿ ಮನೋಜ ಹಾಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಇವರೆಲ್ಲನೂ ಕಾಗೆಗೆ ಏನು ಗೊತ್ತು ಕಸ್ತೂರಿ ವಾಸನೆ ಅಂತ ಹೇಳಿ ಅವ್ರೂ ಸಹ ಆರಾಮಾಗಿ ತಿಂತಾ ಇರ್ತಾರೆ. ನೀವು ತಿಂದಿಲ್ಲ ಅಂದರೆ ಅಷ್ಟು ಹೋಯ್ತು ಬಿಡ್ರಿ, ನಿಮ್ಮ ಡಯಟ್ ಫುಡ್ ಏನಿದೆಯೋ ನೀವು ತಿನ್ಕೊಳ್ಳಿ ಅಂತ ಹೇಳಿ ಮನೆಯವ್ರು ರೆಕ್ಸ್ತಾ ಇರ್ತಾರೆ. ಅದನ್ನ ತಿಂದು ಹೊಟ್ಟೆ ನೋವು ಬಂದು ಬೇದಿ ಎಳೆದುಕೊಳ್ಳುತ್ತಲ್ವ, ಆವಾಗ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಮನೋಜ ಶಾಂತಿ ಇಬ್ಬರೂ ಸಹ ಒಬ್ರಿಗೊಬ್ರು ರೆಕ್ಸ್ತಾ ಇರ್ತಾರೆ. ಸರಿ ಅಂಥೇಳಿ ಅವರು ಊಟ ಮಾಡಿ ನಿದ್ದೆ ಮಾಡ್ತಾ ಇರ್ತಾರೆ. ಶಾಂತಿಗೆ ಲೈಟಾಗಿ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಏನಪ್ಪ ಇದು, ಹೊಟ್ಟೆ ಎಲ್ಲ ಗುಡ್ಗುಡ ಅಂತ ಇದೆ ಅಂಥೇಳಿ ವಾಶ್ರೂಮ್ಗೆ ಹೋಗಿ ಬರ್ತಾಳೆ. ಸುಮಾರು ಒಂದು 5ರಿಂದ 10 ಸಲ ವಾಶ್ರೂಮ್ಗೆ ಹೋಗಿ ಬರ್ತಾ ಇರ್ತಾಳೆ. ತುಂಬ ಟಯರ್ಡ್ ಆಗೋಗುತ್ತೆ ಶಾಂತಿಗೆ. ಇದೇನಪ್ಪ ಇದು, ಇಷ್ಟೊಂದು ನನಗೆ ಲೂಸ್ ಮೋಷನ್ ಆಗ್ತಾಯಿದೆ, ಡಯಟ್ ಫುಡ್ಡಿಂದನೇ ಆಗಿರೋದು, ಏನಪ್ಪ ಇದು ಹಿಂಗಾಗೋಯ್ತಲ್ವಾ ಅಂತ ಹೇಳಿ ಶಾಂತಿ ಅನ್ಕೊತಾ ಇರ್ತಾಳೆ. ವಾಶ್ರೂಮ್ಗೆ ಹೋಗಿ ಬಂದು ತುಂಬ ಟಯರ್ಡಾಗಿ ಹೋಗ್ಬಿಟ್ಟಿರುತ್ತೆ. ಸರಿ ಅಂಥೇಳಿ ನೀರು ಕುಡಿಯೋಣ ಅಂತ ನೋಡಿದಾಗ ವಾಟರ್ ಬಾಟ್ಲಲ್ಲಿ ನೀರು ಖಾಲಿಯಾಗಿರುತ್ತೆ. ಸರಿ ನೀರು ತೊಗೊಬರೋಣ ಅಂಥೇಳಿ ಹಾಲಿಗೆ ಬರ್ತಾ ಇರ್ತಾಳೆ. ಈ ಕಡೆ ಮನೋಜಗೂ ಸಹ ಏನಪ್ಪ ಇದು, ಹೊಟ್ಟೆ ಗುಡುಗುಡ ಅಂತ ಇದೆ ಅಂತೇಳಿ ಮನೋಜನು ಸಹ ಶಾಂತಿ ಥರನೇ ಒಂದು 10ರಿಂದ 15 ಸಲ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಕಂಪ್ಲೀಟಾಗಿ ಟಯರ್ಡ್ ಆಗೋಗ್ಬಿಟ್ಟಿರ್ತಾನೆ. ಇದೇನಕ್ಕೆ ಇಷ್ಟೊಂದು ಗುಡುಗುಡು ಅಂತ ಇದೆ, ಎಲ್ಲೋ ನೀರು ಸೌಂಡ್ ಬರ್ತಾಯಿದೆ ಅಂದರೆ ನನ್ನ ಹೊಟ್ಟೆಯಲ್ಲಿ ನೀರು ಸೌಂಡು ಅಂತ ಹೇಳಿ ಮನೋಜನು ಸಹ ತುಂಬ ಟಯರ್ಡ್ ಆಗೋಗ್ಬಿಟ್ಟಿರ್ತಾನೆ. ಏನಪ್ಪ ಮಾಡೋದು, ಅಮ್ಮ ಹೇಗಿದ್ದಾರೋ ನೋಡ್ಕೊಂಬರೋಣ, ಅಮ್ಮಗೆ ಇದೇ ರೀತಿ ಆಗ್ತಾಯಿದೆಯೋ ಇಲ್ವೋ ಅಂಥೇಳಿ ಮನೋಜ ಅನ್ಕೊತಾ ಇರ್ತಾನೆ. ನಿದ್ದೆ ಮಾಡೋಕ್ಕೋರೆ ನಿದ್ದೆನೂ ಸಹ ಬರ್ತಾರಲ್ಲ, ಆಗಲೆಲ್ಲ ಎದ್ದು ಆಚೆ ಹೋಗ್ತಾ ಇರ್ತಾನೆ ಅಂತ ಹೇಳಿ ಹಾಲಿಗೆ ಬಂದು ನಿದ್ದೆ ಮಾಡ್ತಾ ಇರ್ತಾನೆ ಉಲ್ಟಾ ಮಾಡ್ಕೊಂಡು. ಅದನ್ನು ನೋಡಿ ಶಾಂತಿ, ಅಯ್ಯೋ ಏನೋ ಮನೋಜ ಇದು ಅಂತೇಳಿ ತುಂಬ ಭಯ ಬಿದ್ದುಬಿಡ್ತಾಳೆ. ಇನ್ನೇನಮ್ಮ ಮಾಡೋದು, ತುಂಬ ಟಯರ್ಡ್ ಆಗಿಬಿಟ್ಟಿದೆ, ತುಂಬ ಎಮೋಷನ್ ಆಗ್ತಿದೆ ನನಗೆ ಅಂತ ಹೇಳಿ ಹೇಳ್ತಾನೆ. ನನಗೂ ಸಹ ಅದೇ ಕಣೋ ಆಗ್ತಾ ಇರೋದು, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ, ಡಯಟ್ ಫುಡ್ಡು ಇದು ಏನೋ ಮಾಡೋದು, ಡಯಟ್ ಫುಡ್ ಬೇಡ ಬಿಟ್ಬಿಡೋಣ ಮನೋಜ ಅಂತಂದಾಗ, ಏನಮ್ಮ ನೀನು ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಬಂದಿದ್ದೀನಿ, ಹೆಂಗೆ ಬಿಟ್ಬಿಡೋಕ್ಕಾಗುತ್ತೆ, ನನ್ನ ಕೈಲಾಗಲ್ಲಮ್ಮ, ಅದನ್ನೆಲ್ಲ ಏನು ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ರಂಗನಾಥ ಬರ್ತಾನೆ. ಇದೇನದು ಇಷ್ಟೊತ್ತಲ್ಲಿ ನೀವಿಬ್ಬರು ಹಿಂಗೆ ಕೂತಿದ್ದೀರಾ, ಏನಾಯಿತು ಅಂದಾಗ, ಅಪ್ಪ ಒಂದು ಚೂರು ಉಪ್ಪಿಟ್ಟು ಸಹ ಮಿಗಲಿಲ್ಲಪ್ಪ ಅಂದಾಗ, ಹೌದು ಒಂಚೂರು ಉಪ್ಪಿಟ್ಟು ಮಿಗಲಿಲ್ಲ, ನೀನಿದೆಯಲ್ಲ ತಿನ್ನೋದಕ್ಕೆ, ಚೆನ್ನಾಗಿ ಗಳತ್ತಾಗಿ ತಿಂದಲ್ಲಪ್ಪ ಅಂತಂದಾಗ, ಹಂಗಲ್ಲಪ್ಪ, ಪಾತ್ರೆಗಳಲ್ಲಪ್ಪ ನಾನು ಹೊಟ್ಟೆಲಿ ಅಂತ ಹೇಳಿ ಮನೋಜ ಅಂತಾನೆ. ಇದನ್ನೆಲ್ಲ ಕೇಳಿಕೊಂಡು ಸೂರ್ಯ ಮತ್ತು ಮೀನಾ ಎದ್ದೊಳ್ತಾರೆ. ಹಾಲಲ್ಲಿ ಮಲಗಿರೋರು ಎದ್ದು ಬರ್ತಾರೆ. ಯಾಕಪ್ಪ ಏನಾಯಿತು ಅಂದಾಗ, ಅದೇ ಟೈಮ್ಗೆ ಶ್ರುತಿ ಮತ್ತು ರವಿ, ರೋಹಿಣಿ ಮನೇಲಿರೋರೆಲ್ಲ ಎದ್ದು ಬರ್ತಾರೆ. ಡಯಟ್ ಫುಡ್ಡು ಬೇಡ ಅಂದರು, ಡಯಟ್ ಫುಡ್ ಮಾಡಿದ್ರಿ, ಇಷ್ಟು ದಿನ ಚೆನ್ನಾಗಿ ತಿನ್ಕೊಂಡಿದ್ದು, ಇವಾಗ ಹೊಸದಾಗಿ ನೀವು ಫುಡ್ ತೊಗೊಂಡ್ರೆ ಅದು ಬಾಡಿಗೆ ಇನ್ನೇನಾಗುತ್ತೆ ಅಂತೇಳಿ ಮನೇಲಿರೋರೆಲ್ಲ ರೇಗಿಸ್ತಾ ಇರ್ತಾರೆ. ಅಲ್ಲ ಕಣೋ, ನಾನು ಬೇಡ ಅಂದರೂ ಕೇಳಿಲ್ಲಲ್ಲ, ಆರೋಗ್ಯವಾಗಿ ಇರೋ ಊಟನ ಬಿಟ್ಬಿಟ್ಟು ಅದು ಯಾವುದೋ ಫುಡ್ನ ತೊಗೊಂಡು ನೀವು ಈ ರೀತಿ ಮಾಡ್ಕೊಂಡಿದ್ದೀರಲ್ಲ ಅಂಥೇಳಿ ಎಲ್ಲರೂ ರೇಗಿಸ್ತಾ ಇರ್ತಾರೆ. ಈ ಕಡೆ ಇವರೆಲ್ಲ ಮಾತಾಡ್ತಿರೋದಕ್ಕೆ, ಏನ್ರಿ ನಾವು ಇಷ್ಟು ಸುಸ್ತಾಗಿ ಕೂತಿದ್ರಿ, ನೀವು ನೋಡ್ರೆ ವಟ ಅಂತ ಬಡ್ಕೊತಾ ಇದ್ದೀರಾ, ಇವಾಗಲೂ ನಿಮ್ಮ ವೇದ ವಾಕ್ಯಗಳೆಲ್ಲ ಬೇಕಾ ಅಂತ ಹೇಳಿ ಶಾಂತಿನೂ ಸಹ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳಿ ಮೀನಾ ಅವ್ರ ಅಮ್ಮಗೆ ಕಾಲ್ ಮಾಡೋಕ್ಕೆ ಹೋಗ್ತಾಳೆ. ಏನಕ್ಕೆ ನಿಮ್ಮ ಅಮ್ಮ ಕಾಲ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂದಾಗ, ನನ್ನ ಆಡ್ಕೊಂಡು ನಗೋಕ್ಕೆ ನಿಮ್ಮ ಅಮ್ಮಗೆ ಹೇಳ್ಕೊಂಡು ಅಂತ ಹೇಳ್ತಾಳೆ. ಇಲ್ಲ ಅತ್ತೆ, ಆಡ್ಕೊಂಡು ನಗೋಕ್ಕಂತೂ ಅಲ್ಲ, ನಾನು ಅಮ್ಮಗೆ ಕೇಳ್ಬಿಟ್ಟು ಅವ್ರಿಗೇನಾದರೂ ಒಂದು ಮೆಡಿಸನ್ ಗೊತ್ತಿದ್ರೆ ಹೇಳ್ತಾರೆ, ಇದರಲ್ಲೆಲ್ಲ ನಮ್ಮ ತಾಯಿ ಎಕ್ಸ್ಪರ್ಟು, ಇರಿ ಕೇಳ್ಕೊಂಬಂದು ಮಾಡ್ಕೊಡ್ತೀನಿ ಅಂತ ಹೇಳಿ ಮೀನಾ ಹೋಗಿ ಯಾವುದೋ ಒಂದು ಜ್ಯೂಸನ್ನು ಮಾಡ್ಕೊಂಬಂದು ಕೊಡ್ತಾಳೆ. ಅದಕ್ಕೆ ರಂಗನಾಥ್, ಅವಳನ್ನೇನಾದರೂ ಒಂದೇ ಇದ್ದರೆ ನಿನಗೆ ಸಮಾಧಾನನೇ ಆಗೋದಿಲ್ವಲ್ಲ, ಅವಳೇನೋ ಒಂದು ಮಾಡ್ತಾ ಇರ್ತಾಳೆ, ಸುಮ್ಮನೆ ರೀ ಒಂದು ಸ್ವಲ್ಪ ಹೊತ್ತು ಬಾಯಿ ಆಡಿಸ್ತೀರಾ ಅಂತಂತಾರೆ. ಆಗ ಮೀನಾ ತೊಗೊಬಂದು ಒಂದು ಆ ಜ್ಯೂಸನ್ನು ಕೊಡ್ರಿ, ಬೆಳಿಗ್ಗೆ ಅಷ್ಟೊತ್ತಿಗೆ ನಾರ್ಮಲಾಗಿ ಸರಿ ಹೋಗುತ್ತೆ ಅಂತ ಹೇಳಿ ಜ್ಯೂಸನ್ನು ಕೊಡ್ತಾಳೆ. ಮಾರ್ನಿಂಗ್ ಆಗುತ್ತೆ. ಮೀನಾ ಅವರಮ್ಮ ಹತ್ರ ದೇವಸ್ಥಾನದ ಹತ್ರ ಬಂದರು, ಹೇಳ್ಕೊಂಡು ನಗ್ತಾ ಇರ್ತಾರೆ. ಹಾಗೆ ಆಗಬೇಕು, ಏನಕ್ಕೆ ಇಲ್ಲದೆ ಇರೋ ಫುಡ್ಡೆಲ್ಲ ತಿನ್ನಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅವರಮ್ಮ ಆ ಥರ ಇನ್ನೊಬ್ಬರನ್ನ ನೆನೆಸ್ಕೊಂಡು ಹೀಯಾಳಿಸ್ಬಾರ್ದು, ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾರೆ. ಮೀನಾ, ಸರಿ ಅಮ್ಮ ನನ್ನ ಕೆಲಸ ಇದೆ, ಟೈಮ್ ಆಯಿತು, ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾರೆ. ಇವ್ರು ಹೋಗಿದ ತಕ್ಷಣ ಪೊಲೀಸು ಮತ್ತು ಅವರ ಅಮ್ಮ ದೇವಸ್ಥಾನ ಹತ್ರ ಬರ್ತಾರೆ ಪೂಜೆ ಮಾಡಿಸ್ಬೇಕಂತ ಹೇಳಿ. ಅದೇ ಟೈಮಲ್ಲಿ ಕನಕನ ನೋಡ್ತಾರೆ. ನಮ್ಮ ಕನಕ ಅಲ್ವಾ, ಇಲ್ಲಿದ್ದಾಳೆ ಕನಕ ಅಂತ ಹೇಳಿ ಹೇಳ್ತಾರೆ.
ಕನಕನ ನೋಡಿ ಮಾತಾಡಿಸ್ತಾರೆ. ಏನಮ್ಮ ಕನಕ ಚೆನ್ನಾಗಿದೆಯಾ, ಇವರೇ ನಮ್ಮಮ್ಮ ಅಂತ ಹೇಳಿ ಕನಕ ಅವ್ರ ತಾಯಿನ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ಅಮ್ಮ ತುಂಬ ಒಳ್ಳೆಯವಳು, ನಮ್ಮನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ ಅಂತ ಹೇಳಿ ಕನಕನ ಹೊಗಳ್ತಾ ಇರ್ತಾರೆ. ಪೂಜೆ ಮಾಡಿಸ್ಕೊಳಕ್ಕೆ ಬಂದ್ರಿ ಅಂದಾಗ ಕನಕವ್ರಮ್ಮ ಸರಿ ನನಗೆ ಗೊತ್ತಿರೋ ಪೂಜಾರಿ ಇದ್ದಾರೆ, ಕನಕ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾಳೆ ಹೋಗಿ ಅಂತ ಹೇಳಿ ಪೂಜಾರಿ ಹತ್ರ ಪರಿಚಯ ಮಾಡಿಸ್ತಾರೆ. ನಮ್ಗೆ ಗೊತ್ತಿರೋರು ಪೂಜೆ ಮಾಡಿಕೊಡಿ ಅಂದಾಗ ಸರಿ ಅಂತ ಹೇಳಿ ಪೂಜೆ ಮಾಡಿಕೊಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಕನಕವ್ರಮ್ಮ ಮತ್ತು ಪೊಲೀಸವರಮ್ಮ ಇಬ್ಬರೂ ಸಹ ನಾವು ಪ್ರದಕ್ಷಿಣೆ ಆಗ್ತಾ ಇರ್ತಾರೆ, ನೀವು ಇಲ್ಲೇ ಇರಿ ಅಂತ ಹೇಳಿ ಹೊರಡಿರ್ತಾರೆ. ಅದೇ ಟೈಮಿಗೆ ಪೊಲೀಸ್ ಇದ್ಕೊಂಡು ನನಗೊಂದು ತೊಂದರೆ ಇದೆ, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂದಾಗ ನಮ್ಮ ತಾಯಿಗೆ ತುಂಬ ಹುಷಾರಿಲ್ದಿರಾಗುತ್ತೆ, ಆ ಟೈಮಲ್ಲಿ ನಾನೇ ನೋಡ್ಕೊಬೇಕು, ನಮ್ಮಮ್ಮ ನೋಡ್ರೆ ಮದುವೆ ಆಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಂತಾನೆ. ಹೌದು ಅಲ್ವಾ, ಅಮ್ಮ ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ, ಅವ್ರಿಗೂ ಸೊಸೆ ಬಂದರೆ ನಾನು ನೋಡ್ಕೊತಾರೋ ಆಸೆ ಇರುತ್ತಲ್ವ ಅಂದಾಗ ಹೌದು ನಾನು ಡೈರೆಕ್ಟಾಗಿ ಮಾತಾಡ್ತೀನಿ, ನನಗೆ ಹಿಂದೆ ಮುಂದೆ ಎಲ್ಲ ಮಾತಾಡೋದು ಗೊತ್ತಿಲ್ಲ ಅಂತ ಹೇಳಿ ಸ್ಟ್ರೈಟಾಗಿ ನನಗೆ ನೀವಂದರೆ ಇಷ್ಟ, ನಿಮ್ಮನ್ನು ಮದುವೆ ಆಗಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡ್ ಆದಷ್ಟು ಬೇಗ ನಾಳೆ ಅಪ್ಲೋಡ್ ಮಾಡ್ತೀನಿ. ಬಾಯ್ ನೆಕ್ಸ್ಟ್ ಎಪಿಸೋಡಲ್ಲಿ